ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಶ್ರುತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ಹೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಯತ್ ಪರಾವಿಧ್ಯಾನಾಧಿಕರಣ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತದುಪಾಸೆ ಶ್ರಿಯಃಪತಿಂ. ಈಗ ಓಂ ಸಚ ಅದು ಮುಗೀತದು. ಯಾವುದೀಗ ತತಃ ಅದಕ್ಕೇನು ಮುಂದಿದ್ದಕ್ಕೆ ಬರೋದಿಲ್ಲ. ವಸ್ತು ಸಂದ್ರೋ ಈಶ್ವರೋ ಲೀಲೆಯ ತಾನೇ ಕಾರಣೋಪಾದಾಯ ಜೀವಂ ತದ್ವಿಚತಾಂ ದಿತ್ವಾ ಏತಚ್ಚ ಭಾಷ್ಯಾದೋ ಸ್ಪಷ್ಟ. ಒಂದು ವಾಕ್ಯ ಇದೆ ಈಗ. ಸುಷುಪ್ತಿ ಬೋಧ ಮೋಹಾಂಶ್ಚ ಸ್ವವಶಃ ತದ್ವಶಂ ಸದಾ ಜೀವಂ ನಯತಿ ಜೀವೇಶಃ. ಇದಿಷ್ಟು ಅನುವ್ಯಾಖ್ಯಾನ. ಇದಿಷ್ಟು ಅಧಿಕರಣಕ್ಕೆ ತದಭಾವೋ ನಾಡೀಷು ತಚ್ಛ್ರುತೇರಾತ್ಮನಿ. ಆಮೇಲೆ ತತಃ ಪ್ರಬೋಧೋ ಅಸ್ಮಾತ್ ಮುಗ್ಧೆ ಅರ್ಥಸಂಪತ್ತಿ. ಇದೆಲ್ಲ ಸೇರಿಸಿ ಒಂದು ಸ್ತೋತ್ರ. ಇದಿಷ್ಟಕ್ಕೂ ಸೇರಿ ಅರ್ಥ ಬರೀತಾರೆ. ಅತ್ರ ಜೀವಬ್ರಹ್ಮಣೋರೇಕತ್ವಂ ಪರೇಣ ವರ್ಣಿತಂ ತತ್ ಸೂತ್ರಾಕ್ಷರ ಅಪ್ರತೀತಂ ತದ್ವಿರುದ್ಧಂ ಚ ಉಪೇಕ್ಷಣೀಯಮೇವೇತಿ ಚ ಜ್ಞಾಪಯಿತು ಅಧಿಕರಣತ್ರಯಶ್ಚ ತಾತ್ಪರ್ಯವಹ. ಮೂರು ಅಧಿಕರಣಕ್ಕೂ ಸೇರಿಸಿ ಉತ್ತರ ಹೇಳಿಬಿಡ್ತಾರೆ. ಅದರ ಮುಖ್ಯವಾದ ಅಂಶ ಏನು ಅಂದರೆ ಪರಾಭಿಧ್ಯಾನಾತ್ ತಿರೋಹಿತಂ ಈಶೇಚ್ಛೆಯ ಅಂತರ್ದಧಾತಿ ವ್ಯಜ್ಯತೆ ಚ ಪುನಸ್ತತ. ಸ್ವಪ್ನ ಬೀಳೋದಕ್ಕೂ ದೇವರು ಬೇಕು, ನಿಮಗೆ ಎಚ್ಚರ ಆಗಲಿಕ್ಕೂ ಏನು ಬೇಕು, ಮತ್ತು ದೇವರ ಅನುಗ್ರಹ ಬೇಕು. ಇಲ್ಲದ್ರೆ ಬೀಳಬೇಕು ಅಂತೇನಿಲ್ಲ. ಎತ್ತಷ್ಟು ಯಾರು ದೇವರ ಸ್ಮರಣೆ ಮಾಡಬೇಕಾದ್ರೆ ಅನುಗ್ರಹ ಎಚ್ಚರ ಆಯಿತು ಅಂತ ಅರ್ಥ. ಮಲಗಬೇಕಾದ್ರೆ ಇಷ್ಟೊತ್ತು ಕೂಡ ಎಚ್ಚರಿಕೆ ಇದ್ದು ದೇವರ ಅನುಗ್ರಹ ಇದೆ ಅಂತೇಳಿ ಬರಬೇಕು. ಸೃಷ್ಟ್ವೈವ ವಾಸನಾಭಿಶ್ಚ ಪ್ರಪಂಚಂ ಸ್ವಪ್ನಮೀಶ್ವರ ವಾಸನಾ ಮಾತ್ರತಾಂ ತಸ್ಯ ನೀತ್ವಾ ಅಂತರ್ಧಾಪಯತ್ಯಜಃ. ಇವತ್ತು ಬೋರ್ಡ್ ಮೇಲೆ ಬರೀತಾನೆ, ಗೊತ್ತಾಯಿತು, ಬೋರ್ಡ್ ಮೇಲೆ ಬರೀತಾನೆ. ಬೋರ್ಡ್ ಅಧಿಷ್ಠಾನ ಬರೋದಾಯಿತು, ಅಳಿಸಿಬಿಡ್ತಾನೆ. ಪರಮಾತ್ಮ ಸೃಷ್ಟಿ ಸ್ವಪ್ನ ತೋರಿಸ್ತಾನೆ, ಮತ್ತೇನು ಮಾಡ್ತಾನೆ, ಅಳಿಸಿಬಿಡ್ತಾನೆ. ಸೊ ಸ್ವಪ್ನ ಬಳಸಿದ್ದು ಆತ, ಅದನ್ನು ತಿರೋಹಿತಗೊಳಿಸಿದ್ದು ಹಾಗೆ. ಸ್ವಪ್ನ ಬೀಳಕ್ಕೂ ದೇವರ ಅನುಗ್ರಹ ಬೇಕು, ಎಚ್ಚರ ಆಗಲಿಕ್ಕೂ ಬೇಕು. ನಮಗೆ ಎರಡು, ಒಳ್ಳೆಯ ಸ್ವಪ್ನ ಕಂಡಾಗ ಎಚ್ಚರ ಆಗಬಾರ್ದು, ಕೆಟ್ಟದ ಕಂಡಾಗ ಎಚ್ಚರ ಆಗಬೇಕು. ಈ ಕೆಟ್ಟದ್ದು ಮುಂದುವರಿತಾ ಇರ್ತದೆ, ಅದು ಸಿಗೋದೇ ಇಲ್ಲ. ಅದು ಯಾಕಂದರೆ ಅಸ್ವಾತಂತ್ರ್ಯ ಮುಖ್ಯ ಸ್ವಪ್ನ ದೃಷ್ಟಾಂತ ಕೊಡೋಕ್ಕೆ ಎಲ್ಲಕ್ಕೆ ಅತಿ ಮುಖ್ಯ ಕಾರಣ ಏನು ಅಂದರೆ ಅಸ್ವಾತಂತ್ರ್ಯ ಅನುಭವಕ್ಕೆ ತಂದು ತೋರಿಸ್ಬೇಕು. ಅದಕ್ಕೆ ಅದು ಫಸ್ಟ್, ಬೇರೆ ಯಾವ ರೋಲು ಇಲ್ಲ ಅಲ್ಲಿ. ಇಲ್ಲಾರು ಅವರು ಇವರು ಅಂತೇನು ಇನ್ನೊಬ್ಬ ಹೆಸರು ಹೇಳ್ಬೋದು ನಾವು. ಕೊನೆ ಪಕ್ಷ ನಮ್ಮ ಸ್ವಾತಂತ್ರ್ಯ ನಾವು ಅಸ್ವಾತಂತ್ರ್ಯ ಸ್ವಲ್ಪ ಅರ್ಥ ಮಾಡಿಕೊಂಡ್ರು ಕೂಡ ಉಳಿದೋರ ಸ್ವಾತಂತ್ರ್ಯ ಸ್ವಲ್ಪ ತಿಳ್ಕೊಳ್ಳೋಕೆ ಹೋಗ್ತೇವೆ. ಸ್ವಪ್ನದಲ್ಲಿ ಉಳಿದೋರು ರೋಲೇ ಇಲ್ಲ, ಇರೋದು ಯಾರ್ದೋ ಹರಿವಾಯುಗಳು ಇಬ್ಬರದೇನೆ. ಅವ್ರು ಕ್ಲೇಮ್ ಮಾಡೋದೇ ಇಲ್ಲ. ಆದ್ದರಿಂದ ದೇವ್ರ ಸ್ವಾತಂತ್ರ್ಯ ಮಾಡೇ ಮಾಡ್ತಾರೆ, ವಾಯುದೇವರು ಮಾಡೋದೇ ಇಲ್ಲ. ಅಲ್ಲಿಗೆ ಎಂಡ್ ಅದು. ಈ ಒಂದು ಪ್ರಶ್ನೆ ಬಂತು ಮತ್ತೆ. ಹಾಗಿದ್ದರೆ ದೇವರು ನಮ್ಮ ವಾಸನಾಗಳನ್ನು ನೋಡಿಬಿಟ್ಟು ಸೃಷ್ಟಿ ಮಾಡಿ ಲಯ ಮಾಡ್ತಾನೆ ಅಂತ ಹೇಳಿದರೆ, ಅಂತೂ ಅವನಿಗೆ ನಮ್ಮ ವಾಸನ ಅಂತೂ ನಮ್ಮ ಕಾಂಟ್ರಿಬ್ಯೂಷನ್ ತಾನೇ. ಅದು ವಾಸನ ನಮ್ಮ ಕಾಂಟ್ರಿಬ್ಯೂಷನ್. ಆದ್ದರಿಂದ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾನೆ ದೇವರು. ನೀವೇನು ಎಕ್ಸಾಂಪಲ್ ಯಾತಕ್ಕೆ ಕೊಟ್ಟರೆ ಇಷ್ಟೊತ್ತು ಕೂಡ ಇದನ್ನು ನಾವೆಲ್ಲ ದೇವ್ರ ಡಿಪೆಂಡ್ ತೋರಿಸ್ಲಿಕ್ಕೆ. ಆದರೆ ದೇವ್ರು ನಮ್ಮ ವಾಸನೆ ತೋರಿಸೋದಾದರೆ ಏನಾಯ್ತು, ಅಲ್ಲಿಗೆ ಡಿಪೆಂಡ್ ಆಗಿನಂತ ಆಯ್ತಲ್ಲ, ಗೊತ್ತಾ. ಇಷ್ಟು ಬತ್ತಿ ನಮ್ಮ ಕಾಲ್ಡ್ರೆ ಹೇಳಿದಾಗೆ ಪೊಲೀಸರಿಗೆ ನಾವಿಂದನೇ ಡಿಪಾರ್ಟ್ಮೆಂಟ್ ಗೊತ್ತಾ ಅಂತೇಳಿ ಅದು ಒಪ್ಕೊಂಡು ಅವ್ರು ಅವಾರ್ಡ್ ಕೊಡೋಕ್ಕಾಗುತ್ತಾ, ಸಾಧ್ಯ ಇಲ್ಲ. ಅದು ಹೇಳ್ತಾರೆ ಈಗ ನೋಡಿ, ನೆನ್ಪಿಟ್ಕೋಬೇಕಿದ್ರೆ ಸುಷುಪ್ತಿ ಬೋಧ ಮೋಹಾಂಶ್ಚ. ಇಲ್ಲೊಂದು ಪದ ಸೇರಿಸಿದರು, ಮೋಹನ. ಅಲ್ಲಿ ಪದ ಇದೆ ಸೂತ್ರ, ಮುಗ್ಧಿ ಅರ್ಥ ಸಂಪತ್ತಿ ಅಂತೇಳಿ. ಒಂದು ವಿಷಯ ಎಲ್ಲರೂ ಕೇಳಿದರು, ಏನಂತ, ಜಾಗೃತ ಅವಸ್ಥೆಯಲ್ಲಿ ಪರಮಾತ್ಮ ಇಲ್ಲಿರ್ತಾನೆ, ಸ್ವಪ್ನಾವಸ್ಥೆಯಲ್ಲಿ ಇಲ್ಲಿರ್ತಾನೆ, ಇಲ್ಲಿ ಇರ್ತಾನೆ ಅಂತ ಕೇಳಿದ್ದಾನೆ. ಈ ಮೋಹಾವಸ್ಥೆಯಲ್ಲಿ ಎಲ್ಲಿರ್ತಾನೆ ಅಂತ ಪ್ರಶ್ನೆ. ಮೂರ್ಛಾವಸ್ಥೆ ಬಂದಾಗ ಎಲ್ಲಿರ್ತಾನೆ, ಗೊತ್ತಾಯ್ತಾ. ಮೂರ್ಛಾವಸ್ಥೆ ಅಂತ ಅವಸ್ಥೆ ಇದೆಯಾ? ಇದೆ. ಕೋಮ ಅಂದರೂ ಒಂದೇ, ಮೂರ್ಛೆ ಅಂದರೂ ಒಂದೇ. ಕೋಮಾದಲ್ಲಿದ್ದಾನೆ. ಆಗ ದೇವರು ಎಲ್ಲಿರ್ತಾನೆ ಅಂತ ಹೇಳಿದರೆ ಅದು ಹೇಳ್ತಾರೆ. ಅದು ಹೇಳೋದಕ್ಕಿಂತ ಮುಂಚೆ ಪದ ಸೇರಿಸಿದರು. ಸಾಮಾನ್ಯ ಅವಸ್ಥಾತ್ರಯ ಅಂತ ನಾವು ಹೇಳ್ತೇವೆ. ಅದು ಇನ್ನೊಂದು ಅವಸ್ಥೆನೂ ಇದೆ. ಅವಸ್ಥಾತ್ರಯ ಹೌದು, ಅವಸ್ಥಾ 4 ಹೌದು.
ಮುಕ್ತಿ ಸೇರಿಸಿದ್ರೆ 4 ಆಗುತ್ತೆ. ಅದಕ್ಕೆ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ. ತುರಿಯ ಯಾವುದಕ್ಕೆ? ಮುಕ್ತಬಿಂಬನು ತುರಿಯ, ಮುಕ್ತರಿಗೆ ಬಿಂಬನಾಗಿ ಅನುಗ್ರಹ ಮಾಡ್ತಾನೆ. ಆ ರೂಪದ ವಿಶ್ವರೂಪ ತೈಜಸ ತುರಿಯ ರೂಪದಿಂದ 4 ಅವಸ್ಥೆ ಆಯಿತು. ಇಲ್ಲಿ 3 ಅಥವಾ 4, 5ನೇದೊಂದಿದೆ. ಯಾವುದು ಅಂದರೆ ಮೋಹ. ಅದು ಯಾಕೆ ಹೇಳಿ ಎಲ್ರಿಗೂ ಬರೋದಲ್ಲ, ಪ್ರತಿನಿತ್ಯ ಬರೋದಲ್ಲ, ನಿಯಮ ಇಲ್ಲ. ಆದ್ದರಿಂದ ನಾನು ಹೇಳಕ್ಕೆ ಹೋಗಲಿಲ್ಲ. ಇಲ್ಲದೆ ಬಟ್ ವ್ಯವಸ್ಥೆ ಇರೋದು ನಿಜ. ಅದು ಇದು ಇದ್ದೇ ಇರುತ್ತೆ. 3 ಇಲ್ಲದವ್ರು ಇಲ್ಲೇ ಇಲ್ಲ. ಈ ಅವಸ್ಥೆ ಯಾರೂ ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಮಾತ್ರ ಕೆಲವರು ಮಾತ್ರ, ಅದು ಹುಡುಗರಿಗೆಲ್ಲ ಬೇಕಿಲ್ಲ. ಬಟ್ ಇದೇ ಅದು ಅವಸ್ಥೆ, ಅದನ್ನು ತಿಳಿಸಿದ್ರು. ಮುಂದೆ ಸುಷುಪ್ತಿ ಬೋಧ ಮೋಹಾಂಶ್ಚ ಸ್ವವಶಃ ತದ್ವಶಂ ಸದಾ. ಆಗ ಮಾಡಬೇಕಾದ್ರೂ ಪರಮಾತ್ಮ ಸ್ವತಂತ್ರನೇ. ಅವುಗಳು ಇವನ ದಿನದಲ್ಲೇ ಇವೆ. ಜೀವಂ ನಯತಿ ಜೀವೇಶಃ. ವಾಸನ ಅನ್ನೋದನ್ನು ಇಲ್ಲದೇನೋ ದೇವರು ಮಾಡಬಲ್ಲ. ಬೇಕಾದರೆ ಏನು ಬೇಕಾದ್ರೂ ಮಾಡಬಲ್ಲ. ಆದರೂ ಕೂಡ ಏನು ಮಾಡ್ತಾನೆ ದೇವರು? ಒಂದು ಇಟ್ಕೋತಾರೆ, ಒಂದು ಉಪಾದಾನ ಕಾರಣ ತೋರಿಸ್ತಾನೆ, ಬಿಡೋದಿಲ್ಲ ದೇವರು. ಅದಕ್ಕೆ ಅಸ್ವಾತಂತ್ರ್ಯ ಅಲ್ಲ ಅದು. ಏನದು? ಕಾರ್ಯಕಾರಣ ಭಾವ ತೋರಿಸ್ಲಿಕ್ಕಷ್ಟೇ ಹೊರತು ದೇವರಿಗೆ ಏನು ಬೇಕಿಲ್ಲ, ಯಾವ ವಾಸನೆಯೂ ಬೇಕಿಲ್ಲ. ಇದು ದೇವ್ರ ಮಹಿಮೆ ಇದು. ಆದರೆ ಸಾಮಾನ್ಯವಾಗಿ ಏನು ಮಾಡ್ತಾನೆ ದೇವರು? ಒಂದು ಕಾರಣ ತೋರಿಸ್ತಾರೆ. ಅದು ಯಾತಕ್ಕೆ ಅಂದರೆ ಲೋಕದ ಧರ್ಮನ ತೋರಿಸ್ಲಿಕ್ಕೋಸ್ಕರ ಹೊರತು ದೇವರಿಗೆ ಯಾವುದರ ಡಿಪೆಂಡೆನ್ಸ್ ಇಲ್ಲ, ಯಾವುದರ ಡಿಪೆಂಡೆನ್ಸ್ ಇಲ್ಲವೇ ಇಲ್ಲ. ಇದು ಪ್ರಶ್ನೆ ಉತ್ತರ ಇದೆ. ಸುಷುಪ್ತಿ ಬೋಧ ಮೋಹಾಂಶ್ಚ ಸ್ವವಶಃ. ಇಲ್ಲೂ ಸ್ವವಶಃ. ವಶೀ ವಶೇ ನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ. ಸ್ವವಶಃ ತದ್ವಶಂ ಸದಾ ಜೀವಂ ನಯತಿ ಜೀವೇಶಃ. ದೇವರಿಗೆ ಜೀವೇಶ ಅಂತ ಹೆಸರು. ದೇವರಿಗೆ ಜೀವೇಶ ಇಬ್ಬರು. ಎಲ್ಲ ಜೀವರಿಗೂ ಈಶ್ವರರು ಅಂದರೆ ಜೀವೋತ್ತಮರು, ಅವ್ರನ್ನೂ ಸೇರಿಸಿ ಈಶ್ವರರು ಅಂದರೆ ದೇವರು. ಸೊ ಜೀವೇಶ. ಇಲ್ಲಿ ಜೀವ ಶಬ್ದಕ್ಕೆ ಮಹಾಲಕ್ಷ್ಮಿನೂ ತೊಗೊಂಡ್ಬಿಡ್ಬೇಕು. ಯಾತಕ್ಕೆ? ಜೀವ ಶಬ್ದ ಇಲ್ಲಿಂದ ಬಂತು. ದೇವರಿಗೆ ಜೀವ ಅಂತ ಹೆಸರಿದೆಯಾ ಇಲ್ವಾ? ಜೀವೋ ವಿನಯತಾ. ದೇವರಿಗೆ ಜೀವತಿ, ಸ್ವಾತಂತ್ರ್ಯೇಣ ಜೀವತಿ ಇತಿ ಜೀವ. ಸ್ವಾತಂತ್ರ್ಯೇಣ ಜೀವತಿ, ತನ್ನಷ್ಟು ತಾನೇ ನಿತ್ಯ ಬದುಕಿದ್ದಾರೆ. ಇದು ದೇವರಿಗೆ ಅನ್ವಯ. ಮಹಾಲಕ್ಷ್ಮಿ ಕೂಡ ಏನು ಬೇಕು? ದೇವರ ಅನುಗ್ರಹ ಬೇಕಾದ್ರಿಂದಾಗಿ ಅವರು ಜೀವ, ಅವರು 2 ಕೆಲಸ ಮಾಡ್ತಾರೆ. ನಮಗೆ ಜೀವನ ಕೊಡ್ತಾರೆ, ತಾವು ಅನುಗ್ರಹದಿಂದ ಬದುಕಿದ್ದಾರೆ. 2 ಆಯ್ತು. ಉಳಿದವರಿಗೆ ಮಾತ್ರ ಏನದು? ಕಡಿಮೆ ಆಗ್ತಾ ಬರುತ್ತೆ ಕೊನೆಗೆ. ಆ ದೃಷ್ಟಿಯಲ್ಲಿ ಮಹಾಲಕ್ಷ್ಮಿ ಜೀವ ಅಂತ ದೇವರಿಗೆ ಹೆಸರಿದೆ, ಜೀವೇಶ ಅಂತಲೂ ಹೆಸರಿದೆ. ಆಗ ಏನು ಮಾಡ್ಬೇಕು ನಾವು? ವಿಷ್ಣು ಸಹಸ್ರನಾಮ ಇದೆ ಈಗ. ಸಾಕ್ಷಿ ಚೇತೋ ಜೀವೋ ಅಂತ ಅದೇ ಅರ್ಥ ಮಾಡಬೇಕಾದ್ರೆ ಅನುವ್ಯಾಖ್ಯಾನ ಇಟ್ಕೊಂಡ್ಬಿಟ್ಟು ಜೀವ ಇತ್ಯರ್ಥ, ಜೀವೇಶ ಇತ್ಯರ್ಥ. ಏನಿದೆ ಅದಕ್ಕೆ? ನಾಮೈಕ ದೇಶೀಯ ನಾಮಗ್ರಹಣ ಅಂತ ಒಂದು ಮಾತಿದೆ. ಒಂದು ಹೆಸರನ್ನು ಪೂರ್ತಿ ಹೇಳೋದ್ರ ಬದಲು ಎಷ್ಟು ಹೇಳಿದರೆ ಸಾಕು? ಮಧುಸೂದನ ಹೆಸರಿಟ್ಟಿದ್ದಾರೆ, ಮಧು ಅಂತ ಕರೆದ್ರೆ ಆಯಿತು. ಮನೇಲಿ ಯಾರು ಮಧುಸೂದನ ರಾವ್ ಅಂತ ಹೇಳೇ ಕರೀತಿದ್ದಾರೆ. ಹೊರಗಡೆ ಆತ ರಾವು ವೇಣನಾಗಿರ್ತಾನೆ, ಮನೆಗೆ ಕರಿಬೇಕಾದ್ರೆ ಮಧು ಅಷ್ಟೇ. ಗೊತ್ತಾಯ್ತಾ? ಇನ್ನು ದೊಡ್ಡವನು ಚಿಕ್ಕವನು ಇಷ್ಟೇ, ಬೇರೆ ಕರೆಯೋದಿಲ್ಲ. ಅದಕ್ಕೆ ನಾಮೈಕ ದೇಶ ನಾಮಗ್ರಹಣ ಅಂತ ಹೆಸರು. ಜೀವ ಶಬ್ದ ಜೀವೇಶ ಅಂತ ಅರ್ಥ. ಅದೇನು ಶಾಸ್ತ್ರೋಕ್ತವಾದ ವಿವರಣೆ ಅದು. 3 ಆಯಿತು. ಇನ್ನೂ ಇದೆ ಜೀವಶ್ಚಾಸೋ ಈಶಶ್ಚ. ಜೀವಾನಾಂ ಈಶಃ, ಜೀವಾಯಾಹ ಈಶಃ, ಆಮೇಲೆ ಜೀವೋತ್ತಮಸ್ಯ ಈಶಃ, ಕೊನೆಯದಾಗಿ ಜೀವಶ್ಚಾಸೋ ಈಶಶ್ಚ. ಎಷ್ಟು ಬೇಕಾದ್ರೂ ಮಾಡ್ಬೋದು. ಜೀವರಿಗೂ ಜೀವನ ಕೊಡೋದು ಜೀವಯತಿ. ಇಲ್ಲಿ ಜೀವತಿ ಜೀವಯತಿ, ಉಳಿದವ್ರನ್ನ ಬದುಕಿಸ್ತಾನೆ ಪರಮಾತ್ಮ. ಸುಷುಪ್ತಿ ವಿಬೋಧಾದೇಹೇ ಕಾರಣಾಂತರ ದರ್ಶನಾತ್ ಕಥಮೇತದಿತ್ಯತ ಉಕ್ತಂ ಸ್ವವಶಸ್ತದ್ವಶವಿತಿ. ಸ್ವತಂತ್ರೋ ಅಪಿ. ಸ್ವಪ್ನದಲ್ಲಿ ಅದನ್ನು ನಿಮಿತ್ತ ಮಾಡಿಕೊಂಡ, ಉಪಾದಾನ ಮಾಡಿಕೊಂಡ. ಇಲ್ಲಿ ಬೇರೆ ಪದಾರ್ಥ ಉಪಾದಾನ ಮಾಡಿಕೊಂಡ. ಅಡ್ಡು ಉಪಾದಾನ ಎಂಬ ಪ್ರಕ್ರಿಯೆ ದೇವರು ಬಿಟ್ಟಿಲ್ಲ. ಸ್ವತಂತ್ರೋಪಿ ಈಶ್ವರೋ ಲೀಲೆಯ. ಸ್ವತಂತ್ರನಾಗಿದ್ದರೂ ಕೂಡ ಲೀಲೆಯಿಂದ ಹಾಗೆ ಮಾಡ್ತಾನೆ. ಡಿಪೆಂಡೆನ್ಸ್ ಇದ್ದವ್ರು ಮಾಡೋದು ಬೇರೆ, ಲೀಲೆಯಿಂದ ಮಾಡೋದು ಬೇರೆ. ಕಾರಣಾನಿ ಉಪಾದಾಯ ಜೀವಂ ತದ್ವಶತಾಂ ನೀತ್ವಾ ಸುಷುಪ್ತ್ಯಾದಿಕಂ ಪ್ರಾಪಯತಿ ಇತ್ಯರ್ಥ. ಜೀವನಿಗೆ ತನ್ನ ವಶತೆ ತೋರಿಸ್ತಾನೆ, ವಾಸನಾದಿಗಳ ನಿಮಿತ್ತ ಮಾಡ್ಕೋತಾನೆ ಅಷ್ಟೇ ಹೊರತು ದೇವರಿಗೆ ಅದು ಯಾವುದೂ ಬೇಕಿಲ್ಲ. ಏತಚ್ಚ ಭಾಷ್ಯಾದೋ ಸ್ಪಷ್ಟಂ. ಈ ಬಗ್ಗೆ ಹೆಚ್ಚಿನ ವಿವರ ಭಾಷ್ಯದಲ್ಲೇ ಇದೆ, ಅಲ್ಲೇ ನೋಡ್ಕೊಳ್ಳಿ ಅಂತೇಳಿ. ಭಾಷ್ಯಾದವು ಇದೆ ಅಂದರೆ ಹಾಗೆ ಹೇಳಿಬಿಡ್ಬೇಕು ಅಂತ ಅರ್ಥ ಅಲ್ಲ. ಭಾಷ್ಯ ನೋಡಿ ತಿಳ್ಕೊಳ್ಳಿ ಅಂತಾರೆ. ಹೇಳಿದ್ರೆ ಭಾಷ್ಯದಲ್ಲಿ ಡಿಟೋ 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 ಹಾಕಿಬಿಟ್ರೆ ಮೇಲೆ ಏನಿರ್ಬೇಕು, ಸುಮ್ಮನೆ ಡಿಟೋ ಹಾಕ್ತಾ ಹೋಗಿಬಿಟ್ರೆ ಡಿಟೋ ಅದು ಸೇರಿಸ್ಕೋಬೇಕು ಅಂತ ಅರ್ಥ. ಇಲ್ಲಿ ಡಿಟೋ ಅಷ್ಟೇ. ಅದು ಏನೋ ಯಾರು ಇಲ್ಲದವರು ಮತ್ತೆ ಹೋಯ್ತು. ಇಷ್ಟೊತ್ತು ಕೇಳಿದ್ದು ಕೂಡ ಏನಾಯ್ತು ಅಲ್ಲಿಗೆ? ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಉಪಾದಾನ ಇದ್ದೇ ಇದೆ. ಗೊತ್ತಾಯ್ತಾ? ಅವನ ದೋಷಗಳೇ ಉಪಾದಾನ ಅದಕ್ಕೆ. ಗೊತ್ತಾಯ್ತಾ? ಅತಿ ಹೆಚ್ಚಿನ ದೋಷ ಬಂದಾಗ ಬರೀ ನಿದ್ರೆ ಬೇರೆ, ಹೆಚ್ಚಿನ ದೋಷ ಬಂದಾಗ ಎತ್ತ ತಪ್ಪಿಸಿಬಿಡ್ತಾರೆ ಅಷ್ಟೇ ಪರಮಾತ್ಮ. ಏತಚ್ಚ ಭಾಷ್ಯಾದವು ಸ್ಪಷ್ಟಂ. ಈಗ ಕರ್ಮ ಅನುಸ್ಮೃತ್ಯಧಿಕರಣ ಸಯೇವ ಕರ್ಮಾನುಸರಿ ಶಬ್ದ ವಿಧಿಭ್ಯ ಕೇಚಿದೇವಂ ವ್ಯಾಚಕ್ಷತೆ. ಸಯೇವ ಚ
ಕರ್ಮಾನುಸ್ಮೃತಿ ಶಬ್ದ ವಿಧಿ ಎಷ್ಟಿದೆ? ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ ಇಷ್ಟು. ಸುಷುಪ್ತವು ಸುಷುಪ್ತವು ಕೆಲವು ಹೀಗೆ ಅರ್ಥ ಬರೀತಾರೆ. ಏನು ಬರೀತಾರೆ? ಸುಷುಪ್ತವು ಬ್ರಹ್ಮ ಸಂಪನ್ನೋಯ ಏವ ಜೀವ ಕಿಂ ಸ ಏವ ಉತ್ತಿಷ್ಠತಿ ಉತ ಅನ್ಯೋಪಿ ಇತಿ ಸಂಶಯೇ ಮಹಾಜರನಿಧಿ ಕ್ಷಿಪ್ತಸ್ಯ ಉದಬಿಂದೋರಿವ ಬ್ರಹ್ಮಣ ಏಕೀಭೂತಸ್ಯ ಉದ್ಧರಣ ಅಸಂಭವಾತ್ ಅನಿಯಮಃ ಇತಿ ಪ್ರಾಪ್ತೆ ಸಮಾಧೀಯತೆ ಸ ಏವ ಉತ್ತಿಷ್ಠತೆ ಯಹ ಸುಪ್ತಃ ಕುತಃ ಕರ್ಮಶೇಷ ಸಮಾಪನಾತ್ ಪ್ರತ್ಯಭಿಜ್ಞಾನಾತ್ ಶಬ್ದೇಭ್ಯೋ ವಿಧಿಭ್ಯಶ್ಚ ಸುಷ್ಟಸ್ಯ ಮುಕ್ತತ್ವಾಪತ್ಯ ವಿಧ್ಯನುಪಪತ್ತೇರಿತಿ ತದೇತದ್ ಅಪವ್ಯಾಖ್ಯಾನಮಿತಿ ಸೂಚನಾಯ ಅಧಿಕರಣ ತಾತ್ಪರ್ಯಮಾಹ ನಾಣ್ಯ ಇತಿ. ಒಂದು ಸಿಂಪಲ್ ಪ್ರಶ್ನೆ ಉತ್ತರ ಏನಂದರೆ, ಸುಷುಪ್ತೌ ಬ್ರಹ್ಮ ಸಂಪನ್ನೋ ಯಹ ಜೀವ, ಇದು ಸ್ವಪ್ನದ್ದಲ್ಲ, ಇದು ಸುಷುಪ್ತಿಯಲ್ಲಿ ದೇವರು ಎಲ್ಲಿರ್ತಾನೆ? ಸುಪ್ತೋ ಭವತಿ, ದೇವರ ಹತ್ರ ಹೋಗ್ತಾನೆ. ಪ್ರಾಜ್ಞಂ ಯದಾಲಿಂಗತಿ, ಹತ್ರ ಇದ್ದಾನೀಗ. ಕಿಂ ಸಯೇವ ಉತ್ತಿಷ್ಠತಿ ಉತ ಅನ್ಯೋಪಿ, ಅವನೇ ಹೇಳ್ತಾನೋ ಬೇರೆ ಯಾರು ಹೇಳ್ತಾರೋ, ಹೇಳೋದು ಅವನೇ ಹೇಳ್ತಾನೋ ಬೇರೆ ಯಾರು ಹೇಳ್ತಾರೋ ಅಂತ ಕೇಳಿದರೆ ಹೇಳ್ತಾರೆ ಸಂಶಯೇ, ಇದು ಸಂಶಯ. ಮಹಾಜಲನಿಧೌ, ದೊಡ್ಡ ಸಮುದ್ರದೊಳಗೆ ಕ್ಷಿಪ್ತಸ್ಯ ಉದಬಿಂದೋರಿವ, ಒಂದು ಹನಿ ನೀರು ಹಾಕಿದ, ಮನೆಯಿಂದ ಒಯ್ದಿದ್ದ ಒಂದು ಹನಿ ನೀರು ಸಮುದ್ರದ ಹಾಕಿದ. ಈಗ ನೀರು ತೆಗಿಬೇಕು, ನಮಗೆ ಜ್ಞಾನ ಇಲ್ಲ, ಏನಿಲ್ಲ, ಅದನ್ನು ತೆಗಿತು, ಅದನ್ನು ಬಿಟ್ಟೆ ಬೇರೆ ತೆಗೆಯೋದೇ ಜಾಸ್ತಿ, ಅದೆಲ್ಲ ಹೋಗ್ಬಿಡುತ್ತೆ. ದೇವರು ಏನು ಮಾಡ್ತಾನೆ? ಅವನ್ನೇ ಎಚ್ಚರಿಸ್ತಾನೋ ಬೇರೆಯವ್ರನ್ನ ಅಂತ ಕೇಳಿದರೆ, ಯಾವನು ಮಲಗಿರ್ತಾನೋ ಅವನೇ ಹೇಳಬೇಕು. ಏವ ಉತ್ತಿಷ್ಠತಿ ಯಹ ಸುಪ್ತಃ ಕರ್ಮಶೇಷ ಸಮಾಪನಾತ್ ಪ್ರತ್ಯಭಿಜ್ಞಾನಾತ್ ಶಬ್ದೇಭ್ಯೋ ವಿಧಿಭ್ಯಶ್ಚ ಸುಪ್ತಸ್ಯ ಮುಕ್ತತ್ವಾಪತ್ಯ ವಿಧ್ಯನುಪತ್ತೇರಿತಿ ತದೇ. ಆದ್ದರಿಂದ ಯಾವನು ಸಂಕಲ್ಪ ಮಾಡ್ತಾರೋ ಕೃಷ್ಣಾರ್ಪಣೆ ಹೇಳಬೇಕಲ್ಲೇನು. ಸಂಕಲ್ಪ ಮಾಡೋನು ಕೃಷ್ಣಾರ್ಪಣೆ ಬೇರೆ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಅರ್ಥ ಬರೆದರು. ಅದಕ್ಕೆ ಆ ಅರ್ಥ ಅಲ್ಲ ಇದಕ್ಕೆ ಅಂತ ಹೇಳ್ತಾರೆ. ಅದು ವಿಷಯ ಸತ್ಯ ಇರ್ಬೋದು, ಈ ಸೂತ್ರದ ಅರ್ಥ ಅದಲ್ಲ. ಏನದು? ಸಯೇವಚ ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ ನಾಣ್ಯ ಕರ್ತಾಶ ಕಶ್ಚನ, ಅದಿಷ್ಟು ಕೂಡ ಅನುವ್ಯಾಖ್ಯಾನ ಇಷ್ಟೇ. ನಾಣ್ಯ ಕರ್ತಾಶ ಕಷ್ಟ, ಇದು ಬಂದಿರೋ ಪ್ರಶ್ನೆ ಅದಲ್ಲ. ಮಲಗಿದಾನೆ ಹೇಳ್ತಾನೋ ಬೆಳೆದ್ರೆ ನೋಡಿರ್ತ ಅದೇನಂತೆ ಆಬ್ವಿಯಸ್ ಉತ್ತರ ಅವಕ್ಕೆಲ್ಲ. ಯಾನು ಮಲಗಿರ್ತಾನೋ ಅವನೇ ಹೇಳ್ಬೇಕು, ಇನ್ನೊಬ್ಬನೇ ಯಾಕೆ ಹೇಳ್ತಾನೆ? ಇವತ್ತು ಇಲ್ಲಿ ಸಮುದ್ರ ದೃಷ್ಟಾಂತ ಯಾಕೆ ಕೊಡಬಾರ್ದು ಅಂದರೆ, ರಾಂಗ್ ಎಕ್ಸಾಂಪಲ್ ಕೊಟ್ಟರೆ, ಅವರೇ ಕೊಟ್ಟ ಎಕ್ಸಾಂಪಲ್, ವೈದ್ಯವಾಸರು ಕೊಟ್ಟ ಎಕ್ಸಾಂಪಲ್ ಅಲ್ಲ, ಅವರೇ ಕೊಟ್ಟರೆ ಎಕ್ಸಾಂಪಲ್ಲ. ಸಮುದ್ರದಲ್ಲಿ ಹಾಕಿದ ಹನಿ ನೀರನ್ನು ಅದೇ ನೀರು ತೆಗಿತೇವೋ ಬೇರೆ ನೀರು ಬರುತ್ತೋ ಅಂತ ಕೇಳಿದರೆ ಆಗೋ ಹಾಗೆ. ವಾಯುದೇವರು ಪೃಥಕ್ ಮಾಡ್ತೋ ಅದೆಲ್ಲ ಇದ್ದೇ ಇದೆ. ಆ ಪ್ರಶ್ನೆನೇ ಅದಲ್ಲ. ಈಗ ಯಾವನು ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆ ಕೊಡ್ತಾನಲ್ಲ, ಎಚ್ಚರಿಸೋದು ಅವನೇನೋ ಬೇರೆನೋ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ ನಾಣ್ಯ ಕರ್ತಾಶ ಕಶ್ಚನ ಅಥ ಪ್ರಬೋಧೋ ಅಸ್ಮಾತ್. ದೇವರು ನಿದ್ರೆ ಬರೋದು ದೇವರಿಂದ, ಕನಸು ಕಾಣೋದು ದೇವರಿಂದ, ಎಚ್ಚರ ಆಗೋದು ದೇವರಿಂದ. ಅಂದು ಯಾತಕ್ಕೆ? ಯಾವನೋ ಗೊತ್ತು ಅಪಾಯಿಂಟ್ ಮಾಡ್ದಾನೆ ಇರಬೇಕು ಅಂತಿಲ್ಲ. ಆಫೀಸ್ನಲ್ಲಿ ಗೌರ್ಮೆಂಟೇ ಚೇಂಜ್ ಆಗಿಬಿಡುತ್ತೆ, ಆದರೂ ಇವರೆಲ್ಲ ಇಲ್ಲೇ ಇರ್ತಾರೆ. ಆ ಡಿಸ್ಮಿಸ್ ಮಾಡಿ, ಈ ಗೌರ್ಮೆಂಟ್ ತಪ್ಪು ಡಿಸ್ಮಿಸ್ ಮಾಡುತ್ತದೆ. ಇವರು ಹೀಗೆ ಆಲ್ರೆಡಿ ಅಪಾಯಿಂಟ್ ಮಾಡಿದ್ದು ಅವರು, ನೀವ್ಯಾಕೆ ಡಿಸ್ಮಿಸ್ ಮಾಡ್ತೀರಿ ಕೇಳಾಗಿಲ್ಲ. ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಡ್ರೈವರು ಮಧ್ಯೆ ಚೇಂಜ್ ಆಗ್ತಾ ಹೋಗ್ಬೋದು. ಆದರೆ ಈಗ ಮಾತ್ರ ಯಾರಾಗಲ್ಲ. ಲಾಂಗ್ ಡಿಸ್ಟೆನ್ಸ್ ಡ್ರೈವಿಂಗಲ್ಲಿ 2 ಜನ 3 ಜನ ಡ್ರೈವರ್ಸ್ ಇರ್ತಾರೆ. ತುಂಬ ಲಾಂಗ್ ಇದ್ದರೆ 3 ಜನ ಇರ್ತಾರೆ. ತುಂಬ ಲಾಂಗ್ ಹೋಗಿಬಿಟ್ರೆ ಎಲ್ಲರಿಗೂ ಸುಸ್ತಾಗಿರ್ತದೆ. ಆದರೆ ದೇವ್ರಿಗೆ ಅದೆಲ್ಲ ಇಲ್ಲ. ಯಾಕೆ? ಮನಸ್ಸು ನಿದ್ರೆ ಕೊಡೋ ದೇವರೇ ಎಚ್ಚರಣೆ ಕೊಡ್ತಾನೆ. ಅದರಿಂದಾಗಿಯೇ ಇನ್ನೊಬ್ಬ ದೇವ್ರನ್ನ ಕಲ್ಪನೆ ಮಾಡೋಕ್ಕೆ ಹೋಗಬಾರ್ದು ಅಂಬೋದು ಮುಖ್ಯ ವಿಷಯ. ಅಥವಾ ನಾವೇ ಹೇಳ್ತೀವಿ ಅನ್ನಬಾರ್ದು. ದೇವರು ನಿದ್ರೆ ದೇವ್ರು ಕೊಡಬೇಕು, ನಾವೇ ಹೇಳ್ತೀವಿ ಅಂತ ಕೇಳಿದರೆ, ಪುಡ್ಡಕ್ಕಿಂತ ಔಷಧಿ ತೊಗೊಳೋರಿದ್ದಾರೆ, ಎಚ್ಚರಾಗ ಔಷಧಿ ಕೊಡಿ ಅಂತೇಳಿ ಇಲ್ಲ. ಮಲಗ ಔಷಧಿ ಕೇಳ್ತಾರೆ ಹೊರತು ಏನು ಕೇಳೋದಿಲ್ಲ, ಎಚ್ಚರಾಗ ಔಷಧಿ ಅಂತ ಕೇಳೋದು. ಅದು ಅದರ ಬಿಟ್ಕೊಂಡಿರ್ತಾರೆ, ಅದ್ರ ಒತ್ತಿ ಬಿಡ್ತಾರೆ, ನಿದ್ಗಂಡಲೇ ಒತ್ತಿ ಬಿಡ್ತಾರೆ. ಮತ್ತೆ ಅದಲ್ಲ. ದೇರ್ಫೋರ್ ಅವರಿಂದ ಅದೇ ಪರಮಾತ್ಮನೇ ಮಾಡ್ತಾನೆ ಅಂತ ಅರ್ಥ. ಅದನ್ನು ನಾಳೆ ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾರೆ. ಅವ್ರ ಭಾಷೆನೇ ತಪ್ಪು, ಬೇರೆಯವ್ರು ಬರೆದ ಅರ್ಥ ಬರೆದ ತಪ್ಪು ಅರ್ಥ ಬರೆದಿದ್ದಾರೆ. ಪ್ರಶ್ನೆನೇ ಅದಲ್ಲ. ಯಾವನು ಮಲಗ್ತಾನೆ, ಇನ್ನೊಬ್ಬನು ಹೇಳ್ತಾನೆ ಅಂತ ಯಾಕೆ ಪ್ರಶ್ನೆ ಬರೋದೇ ಇಲ್ಲ. ಆ ಪ್ರಶ್ನೆ ಹೀಗೆ ಬಂತು, ಯಾವನು ಸೃಷ್ಟಿಯನ್ನು ಮಾಡ್ತಾನೋ ಅವನೇ ಸಂಹಾರವನ್ನು ಮಾಡ್ತಾನೆ ಅಂತ ಕೇಳಿದರೆ ಹೇಗೋ ಹಾಗೆ. ದೇವರು ಅದನ್ನು ತಾನೇ ಮಾಡೋದು, ರುದ್ರದೊಳಗೆ ತಾನೇ ಮಾಡ್ತಾನೆ. ಆ ಉತ್ತರ ಕೊಡಿ. ಇದು ಹೇಳ್ತಾರೆ ಅಂಥೇಳಿ ಅಷ್ಟೇ, ಹೇಳ್ತಾರೆ ಅಂಥೇಳಿ. ಆಮೇಲೆ